ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸಖ್ಯಾ ಗಾಂವ್ಕರ್. ಮೋದಿಯಿಂದ ಬಿಗ್ ಅನೌನ್ಸ್ಮೆಂಟ್. ಕೇಂದ್ರ ಸರ್ಕಾರ ಅಧಿಕೃತವಾಗಿ ಈ ಮಾಹಿತಿಯನ್ನು ಹೊರಹಾಕುವ ಮೂಲಕ ಪ್ರತಿಪಕ್ಷಗಳಿಗೆ ಆಘಾತವನ್ನು ಕೊಟ್ಟಿದೆ. ಕೈಕೂಟಕ್ಕೆ ಅರಗಿಸಿಕೊಳ್ಳಲಾರದ ಒಂದು ಸುದ್ದಿ ಔಟ್ ಆಗಿದೆ. ಏನದು ಹಾಗಾದ್ರೆ? ಮೋದಿ ಪ್ರಾಮಿಸ್ ಮಾಡಿದಂತಹ ಎಲ್ಲ ವಿಚಾರಗಳಲ್ಲೂ ಕೂಡ ಅಂದುಕೊಂಡಿದ್ದನ್ನು ಮಾಡಿ ತೋರಿಸಿದ್ದಾರೆ ಮತ್ತು ಇದನ್ನೂ ಮಾಡಿ ತೋರಿಸಲಿದ್ದಾರೆ. ಇದೇ ಅವಧಿಯಲ್ಲಿ ಕಂಪ್ಲೀಟ್ ಆಗುತ್ತೆ. ಎಲ್ಲ ಕನ್ಸಲ್ಟೇಷನ್ ಮುಗಿದಿದೆ, ಈಗ ಇಂಪ್ಲಿಮೆಂಟೇಷನ್ ಅಷ್ಟೇ ಬಾಕಿ ಇರೋದು ಅನ್ನುವ ಬಿಗ್ ಅನೌನ್ಸ್ಮೆಂಟ್ ಒಂದು ಬರ್ತಾ ಇದೆ. ನರೇಂದ್ರ ಮೋದಿ 75ನೇ ಹುಟ್ಟು ಹಬ್ಬದ ಸಮಯ ಬಂದಿರೋ ಟೈಮಲ್ಲೇ 100 ದಿನಗಳನ್ನ NDA ಸರ್ಕಾರ ಕಂಪ್ಲೀಟ್ ಮಾಡಿರೋ ಹೊತ್ತಲ್ಲೇ ಬಿಗ್ ಅನೌನ್ಸ್ಮೆಂಟ್. ಏನು ಹಾಗಾದ್ರೆ? ಸರ್ಕಾರದ ಮೂಲದಿಂದನೇ ಬರ್ತಿರುವ ಅಧಿಕೃತ ಮಾಹಿತಿ ನಿಮ್ಮದೇ ಇರ್ತಾರೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಿನಿಂದ ಕೆಲವು ದಿನಗಳಲ್ಲಿ ಬಹಳಷ್ಟು ಮಹತ್ವದ ಬದಲಾವಣೆಗಳಾಗಬಹುದು ರಾಷ್ಟ್ರ ರಾಜಕಾರಣದಲ್ಲಿ. ಅದು ಪಾಸಿಟಿವ್ ಆಗಿ NDA ಸರ್ಕಾರದಿಂದ ಆಗುತ್ತೋ ಅಥವಾ NDA ಸರ್ಕಾರದ ಒಳಗೆಯೇ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೋ, BJPಯಲ್ಲಿ ಮೋದಿ ಕಾಲೆಳೆಯುವ ಪ್ರಯತ್ನ ಜೋರಾಗುತ್ತೋ, ಯಾವುದಾದ್ರೂ ಆಗಬಹುದಲ್ವಾ? ಈ ಹೊತ್ತಲ್ಲಿ ಮೋದಿ ಬಿಗ್ ಅನೌನ್ಸ್ಮೆಂಟ್ ಏನದು? ಸ್ವಾತಂತ್ರ್ಯ ದಿನೋತ್ಸವದ ದಿನ ಈ ಹಿಂಟ್ ಕೊಟ್ಟಿದ್ರು. ಸ್ವಾತಂತ್ರ್ಯೋತ್ಸವದ ದಿನ ಕೆಂಪು ಕೋಟೆಯ ಮೇಲೆ ನಿಂತು ಯಾವ ಮಾತಾಡ್ತಾರೋ ಮೋದಿ, ಯಾವುದನ್ನ ಪ್ರಮುಖವಾಗಿ ಸ್ಟ್ರೆಸ್ ಮಾಡಿ ಹೇಳ್ತಾರೋ ಅದನ್ನ ಆ ಅವಧಿಯಲ್ಲಿ ಜಾರಿಗೆ ತಂದೇ ತರ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ ಅವರು. ಈ ಸಲ ಯೂನಿಫಾರ್ಮ್ ಸಿವಿಲ್ ಕೋಡ್ ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ತುಂಬಾ ಸ್ಟ್ರೆಸ್ ಮಾಡಿ ಮಾತಾಡಿದ್ರು. ಈಗಿರುವಂತಹ ಸಿವಿಲ್ ಕೋಡ್ ದೇಶವನ್ನ ಒಡೆಯುವಂತಹ, ಸಮಾಜದಲ್ಲಿ ಒಡಕನ್ನ ಉಂಟು ಮಾಡುವಂತಹ ಸಿವಿಲ್ ಕೋಡ್, ಒನ್ ನೇಷನ್ ಒನ್ ಎಲೆಕ್ಷನ್ ಕೂಡ ಅತ್ಯಂತ ಅನಿವಾರ್ಯ, ಸರಿಯಾದ ದಿಕ್ಕಿನಲ್ಲಿ ದೇಶ ಹೋಗಬೇಕಂದ್ರೆ ಅನ್ನುವ ಮಾತುಗಳನ್ನಾಡಿದ್ರು. ಈಗ ಬರ್ತಿರುವಂತಹ ಬಿಗ್ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ, ಮತ್ತು ಪ್ರತಿಪಕ್ಷಗಳಿಗೆ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ, ಒನ್ ನೇಷನ್ ಒನ್ ಎಲೆಕ್ಷನ್ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಈಗ ಸರ್ಕಾರದ ಮೂಲದಿಂದಾನೇ ಮಾಹಿತಿ ಹೊರಬರ್ತಿದೆ. ಮಾಜಿ ರಾಷ್ಟ್ರಪತಿಗಳ ಒಂದು ಪ್ಯಾನಲ್ ರಚನೆಯಾಗಿತ್ತು, ಅಭಿಪ್ರಾಯ ಸಂಗ್ರಹ ಆಯಿತು, ವಿವಿಧ ಮೂಲಗಳಿಂದ ಎಕ್ಸ್ಪರ್ಟ್ಸ್ ಎಲ್ಲ ಕನ್ಸಲ್ಟ್ ಮಾಡಿ ರಿಪೋರ್ಟ್ ತರಿಸ್ಕೊಂಡಿದ್ದಾಯಿತು. ರಿಪೋರ್ಟ್ ಸಬ್ಮಿಟ್ ಆಗಿದೆ, ಈಗಾಗಲೇ ರಾಷ್ಟ್ರಪತಿಗಳಿಗೆ ರಿಪೋರ್ಟ್ ಹೋಗಿದೆ. ಈ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದಾಗಿ ಒಂದು ಖರ್ಚು, ಪ್ರಮುಖವಾಗಿ ದೊಡ್ಡ ಮೊತ್ತದ ಖರ್ಚನ್ನು ಉಳಿಸಬಹುದು, ಕಡಿತ ಮಾಡಬಹುದು. ಅದಕ್ಕಿಂತ ಪ್ರಮುಖವಾಗಿ ಪಾಲಿಸಿ ಮೇಕಿಂಗಲ್ಲಿ ತುಂಬ ಈಸಿ ಆಗುತ್ತೆ. ಅಭಿವೃದ್ಧಿ ಕೆಲಸ ಕಾರ್ಯ ಸರ್ಕಾರಕ್ಕೆ ಅಡೆತಡೆ ಇಲ್ಲದೆ ನಡ್ಕೊಂಡು ಹೋಗಬೇಕಂದ್ರೆ ರಾಜ್ಯ ಮತ್ತು ರಾಷ್ಟ್ರದ ಚುನಾವಣೆಗಳು ಒಟ್ಟೊಟ್ಟಿಗೆ ಆಗಬೇಕು. ಆಗ ಮಾತ್ರ ಇಲ್ಲಿ ಇವತ್ತು ವಿಧಾನಸಭಾ ಚುನಾವಣೆ, ಇನ್ನು 4 ತಿಂಗಳಿಗೆ, ಇನ್ನು 6 ತಿಂಗಳಿಗೆ ಲೋಕಸಭಾ ಚುನಾವಣೆ ಬಂತು. ಪ್ರತಿ ವರ್ಷವೂ ನೀತಿ ಸಂಹಿತೆ ಜಾರಿಯಾಗಿ ಅದರಿಂದ ಅಡೆತಡೆಯಾಗೋದು, ಅದು ಇದು ಇದ್ದಿದ್ದೇ. ಇಂಥದ್ದೇ ಸಮಸ್ಯೆಗಳಿಂದ ಬಳಲೋ ಬದಲು ಒನ್ ನೇಷನ್ ಒನ್ ಎಲೆಕ್ಷನ್ ಎಲ್ಲ ಒಟ್ಟೊಟ್ಟಿಗೆ ಜರುಗೋದ್ರಿಂದ ಪಾಲಿಸಿ ಮೇಕಿಂಗ್, ಅಭಿವೃದ್ಧಿ, ಖರ್ಚು ವೆಚ್ಚ ಎಲ್ಲ ಅನುಕೂಲ ಆಗುತ್ತೆ. ಎಲ್ಲಕ್ಕಿಂತ ಪ್ರಮುಖವಾಗಿ ದೊಡ್ಡ ಸಮಸ್ಯೆ ಇದೆಯಲ್ಲ, ವೋಟರ್ ಟರ್ನ್ಔಟ್, ಅದು ನಿವಾರಣೆ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಜನ ಬಂದು ವೋಟ್ ಹಾಕ್ತಾರೆ. ವೋಟರ್ಸ್ಗಿರುವಂತಹ ಸವಾಲುಗಳನ್ನು ಬಗೆಹರಿಸೋದಕ್ಕೂ ಅವಕಾಶ ಸೃಷ್ಟಿಯಾಗುತ್ತೆ ಎನ್ನುವ ಡೀಟೇಲ್ ರಿಪೋರ್ಟನ್ನು ಕೋವಿದ್ ಅವರು ಕೊಟ್ಟಿದ್ದಾರೆ. ಮತ್ತು ಇದೆಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಸರ್ಕಾರದ ಮೂಲದಿಂದನೇ ಅನೌನ್ಸ್ಮೆಂಟ್ ಏನಪ್ಪ ಅಂತ ಕೇಳಿದ್ರೆ, ಸದ್ಯದಲ್ಲಿಯೇ ಈ ಅವಧಿಯಲ್ಲಿಯೇ ಮೋದಿ ತಾವು ಘೋಷಣೆ ಮಾಡಿರುವ 24ರ ಎಲೆಕ್ಷನ್ ಭರವಸೆಗಳ ಪೈಕಿ ಇದು ಒಂದಾಗಿತ್ತು. POKಯನ್ನು ಭಾರತದ ಜೊತೆಗೆ, ಅಂದರೆ ಅವಿಭಾಜ್ಯ ಅಂಗ ನಮ್ಮದೇ ಅದು, ಬಟ್ ಭದ್ರ ಮಾಡ್ತೀವಿ, ಅಡೆತಡೆ ನಿವಾರಿಸ್ತೀವಿ, ನಮ್ಮ ತೆಕ್ಕೆಗೆ ತಗೊಂಡು ಗಟ್ಟಿಯಾಗಿ ಹಿಡ್ಕೊಳ್ತೀವಿ ಅನ್ನೋದು ಒಂದು ಘೋಷಣೆ. ಮತ್ತು UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ತರ್ತೀವಿ, ಒನ್ ನೇಷನ್ ಒನ್ ಎಲೆಕ್ಷನ್, ಇಂತಹ ಮಹತ್ವದ ಘೋಷಣೆಗಳನ್ನು ಮಾಡಿದ್ರು. ಹಿಂದೆ ಮಾಡಿದ್ದ ಘೋಷಣೆಗಳು ಬಹುತೇಕ ಫುಲ್ಫಿಲ್ ಆಗಿದ್ದಾವೆ. ಅದು ಆರ್ಟಿಕಲ್ 370 ರದ್ದು, ರಾಮ ಮಂದಿರ ಮತ್ತು CAA ಇದೆಲ್ಲ ವಿರೋಧದ ನಡುವೆಯೂ, ಜಟಾಪಟಿಯ ನಡುವೆಯೂ ಜಾರಿಗೆ ಬಂದಿದ್ದಾಯಿತು. ದೊಡ್ಡ ಹೆಜ್ಜೆಗಳನ್ನು ಇಟ್ಟರು ಮೋದಿ ಅನ್ನೋ ಚರ್ಚೆ, ಪರ ವಿರೋಧಗಳೆಲ್ಲ ಆಗ್ತಾನೆ ಇರೋ ಹೊತ್ತಲ್ಲೇ ಈಗ ಮತ್ತೊಂದು ಬಿಗ್ ಸ್ಟೆಪ್ ಈ ಅವಧಿಯಲ್ಲಿ. ಮೈತ್ರಿ ಸರ್ಕಾರ ಮಿತ್ರ ಪಕ್ಷಗಳನ್ನು ಇಂತಹ ದೊಡ್ಡ ನಿರ್ಧಾರಗಳು ಅಂತ ಬಂದಾಗ ಅಷ್ಟು ಸುಲಭ ಅಲ್ಲ. ಒಬ್ಬರು ಒಪ್ಪಿದ್ರೆ ಇನ್ನೊಬ್ಬರು ವಿರೋಧಿಸಬಹುದು. ಈಗ ಈ ಒನ್ ನೇಷನ್ ಒನ್ ಎಲೆಕ್ಷನ್ ತರಬೇಕಂದ್ರೆ ಸಂವಿಧಾನದಲ್ಲಿ 5 ತಿದ್ದುಪಡಿಗಳನ್ನು ಮಾಡಬೇಕು. ಸಣ್ಣ ವಿಷಯ ಅಲ್ಲ, 5 ತಿದ್ದುಪಡಿಗಳನ್ನು ಮಾಡಬೇಕು. ಆದರೆ ಈ ಒಂದು ಹೆಜ್ಜೆಯನ್ನು ಇಟ್ಟೇ ತೀರ್ತೀನಿ ಅನ್ನುವ ನಿರ್ಧಾರ ಕೈಗೊಂಡಿದ್ದು ಈಗ ಅಧಿಕೃತ ಮಾಹಿತಿ ಬರ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಕನ್ಸಲ್ಟೇಷನ್ ಪ್ರಾಸೆಸ್
ಮುಗಿದಿದೆ, ಈಗ ಇಂಪ್ಲಿಮೆಂಟೇಷನ್ ಶುರು ಮಾಡ್ತೀವಿ ಅಂತ. ಸೊ ಮುಂದೇನು? ಕಾಂಗ್ರೆಸ್ ಈಗಾಗಲೇ ಕಿಡಿಕಾರ್ತಾ ಇದೆ. INDI ಕೂಟ, ಕಾಂಗ್ರೆಸ್ ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ನಾವಿದನ್ನು ಯಾವತ್ತಿಗೂ ಒಪ್ಪಲ್ಲ, BJP ತಾನು ಹೆಚ್ಚಿಗೆ ಗೆಲ್ಲೋದಕ್ಕೆ ಈ ರೀತಿ ಹುನ್ನಾರ ಮಾಡ್ತಿದೆ ಅಂತ ಎಲ್ಲ. ಇದು ಯಾವಾಗ ಶುರು ಆಯ್ತಲ್ಲ, ಪ್ಯಾನಲ್ ರಚನೆ ಮಾಡಿದಾಗಿನಿಂದನೂ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ಕೊಂಡೇ ಬಂತು. 1 ನೇಷನ್ 1 ಎಲೆಕ್ಷನ್ ಮಾಡೋದಕ್ಕೆ ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ ಅಂತ. ಈಗಲೂ ನಾವು ಅಷ್ಟೇ ಗಟ್ಟಿಯಾಗಿ ಖಂಡಿಸ್ತೀವಿ. ಆದರೆ ಮೋದಿ ಹತ್ರ ಮಾತಿಗೆ ಹೇಳ್ಬೋದು, ಅದನ್ನು ಜಾರಿಗೆ ತರೋ ತಾಕತ್ತಿಲ್ಲ. ಯಾಕಂದರೆ ಲೋಕಸಭೆಯಲ್ಲೂ ಬಹುಮತ ಇಲ್ಲ, ರಾಜ್ಯಸಭೆಯಲ್ಲೂ ಬಹುಮತ ಇಲ್ಲ BJPಗೆ. ಅಂದರೆ NDAಗೆ ಬಹುಮತ ಇದ್ರೂ ಮೋದಿಗೆ ಬಲ ಇಲ್ಲ. ಮತ್ತೊಬ್ಬರನ್ನ ನಂಬ್ಕೊಂಡೇ ಮಾಡಬೇಕಲ್ಲ, ಹಾಗಾಗಿ ಅದು ಸಾಧ್ಯವೇ ಇಲ್ಲ ಅಂತ ಚಿದಂಬರಂ ಅವರು ಸವಾಲು ಹಾಕಿದ್ದಾರೆ. NDA ಅಂತ ನೋಡೋದಕ್ಕೆ ಹೋದಾಗ ಲೋಕಸಭೆ ರಾಜ್ಯಸಭೆಯಲ್ಲೂ ಈಗ ಬಲವನ್ನು ಮತ್ತೆ ಹೆಚ್ಚಿಸ್ಕೊಂಡಿರೋದು. ಸೊ ಕೂಟ ಒಟ್ಟಾರೆಯಾಗಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಅಂದುಕೊಂಡಂತೆ ಇದನ್ನು ಮಾಡೋದಕ್ಕೆ ಕಷ್ಟ ಏನಿಲ್ಲ. ಅದು ಇಂಟ್ರೆಸ್ಟಿಂಗ್. ಈ POK ಯೂನಿಫಾರ್ಮ್ ಸಿವಿಲ್ ಕೋಡ್ ವಿಚಾರದಲ್ಲೆಲ್ಲ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅವರು ವಿರೋಧ ಮಾಡಲಿಕ್ಕಿಲ್ಲ. ಬಟ್ 1 ನೇಷನ್ 1 ಎಲೆಕ್ಷನ್ ಅಂತ ಬಂದಾಗ ಹೇಗಿರುತ್ತೆ ಇವರೆಲ್ಲರ ನಡೆ ಅನ್ನೋದನ್ನು ಕಾದು ನೋಡಬೇಕು. ಇದ್ರ ಜೊತೆಗೆ ಈಗ ಇನ್ನೊಂದು ಮಹತ್ವದ ಬೆಳವಣಿಗೆ ಆಗಬಹುದು, ಸದ್ಯದಲ್ಲಿಯೇ ಆ ನಿರ್ಧಾರ ತಗೊಳ್ಬಹುದು ಅಂತ ಅನಿಸ್ತಾ ಇದೆ. ಸೆನ್ಸಸ್ ಮಾಡೋದಕ್ಕೆ, ಜನಗಣತಿ ಮಾಡಿ ಆ ಆಧಾರದಲ್ಲಿ ಡೇಟಾ ಏನು ಸಿಗುತ್ತೆ, ಹೊಸ ಡೇಟಾ, ಅದರ ಆಧಾರದಲ್ಲಿ ಇನ್ನು ಮುಂದೆ ಎಲ್ಲ ಸಿಗುವಂತಾಗಬೇಕು. ಯಾವ ದಶಕದ ಹಿಂದಿನ ಅಂಕಿಅಂಶವನ್ನೇ ಹಿಡ್ಕೊಂಡು ಎಲ್ಲ ನಡೀತಿದೆಯಲ್ಲ, ಈಗ ಅದಕ್ಕೆ ಫುಲ್ ಸ್ಟಾಪ್ ಹಾಕಿ ಮತ್ತೊಂದು ಆಗಬೇಕು, ಸದ್ಯದಲ್ಲೇ ನಡೆಸಬೇಕು ಗಣತಿ ಅನ್ನುವಂಥ ತೀರ್ಮಾನ ಆಗ್ತಾ ಇದೆ. ಇದರ ನಡುವೆ ಮಿತ್ರ ಪಕ್ಷಗಳು ಜಾತಿ ಗಣತಿ ಆಗಬೇಕು ಅನ್ನೋ ಒತ್ತಡವನ್ನು ಹಾಕ್ತಿದ್ದಾರೆ. RSS ಕೂಡ ಮೊನ್ನೆ ಅಚ್ಚರಿಯ ಸ್ಟೇಟ್ಮೆಂಟನ್ನು ಕೊಡ್ತಲ್ಲ, ಜಾತಿ ಗಣತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಅನಿವಾರ್ಯ, ಅತ್ಯವಶ್ಯಕ, ಆದರೆ ಎಲೆಕ್ಷನ್ಗೂ ಬಳಕೆ ಆಗಬಾರ್ದು ಆ ಡೇಟಾ ಅಷ್ಟೇ ಅಂತ. ಸೊ ಇದರ ನಡುವೆ ಯಾವ ಸ್ವರೂಪದಲ್ಲಿ ಗಣತಿ ನಡೆಯುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಒಟ್ಟಿನಲ್ಲಿ ಒಂದಿಷ್ಟು ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸುವಂಥ ಬೆಳವಣಿಗೆಗಳು ಸದ್ಯದಲ್ಲೇ ಆಗಲಿವೆ ಅನ್ನುವ ಬಿಗ್ ಹಿಂಟ್ ಈಗ ಸರ್ಕಾರದ ಮೂಲದಿಂದನೇ ಸಿಗ್ತಿರೋದು. 1 ನೇಷನ್ 1 ಎಲೆಕ್ಷನ್ ಈ ಬಿಲ್ಲನ್ನು ಇಟ್ಟರೆ ತಿದ್ದುಪಡಿ 5 ತಿದ್ದುಪಡಿಗಳನ್ನು ಮಾಡಬೇಕಲ್ಲ, ಆ ಪ್ರಾಸೆಸ್ ಶುರು ಮಾಡಿದ್ರೆ ಮಾತ್ರ ಕಿಡಿ ಹೊತ್ತಿಕೊಳ್ಳೋದ್ರಲ್ಲಿ ಅಚ್ಚರಿ ಇಲ್ಲ. ಇದು ಇಂಪ್ಲಿಮೆಂಟ್ ಆಗಿಬಿಟ್ರೆ ಲೋಕಸಭಾ ಚುನಾವಣೆ 1 ವರ್ಷ ಮುಂಚೆ ನಡೆಯೋ ಚುನಾವಣೆಗಳು 1 ವರ್ಷ ಲೇಟಾಗಿ ಅದರ ಜೊತೆಗೆ ನಡೆಯುತ್ತೆ. ಚುನಾವಣೆ, ಲೋಕಸಭಾ ಚುನಾವಣೆ ಆದಮೇಲೆ 6 ತಿಂಗಳು 1 ವರ್ಷ ಆದಮೇಲೆ ಬರುವಂಥ ಚುನಾವಣೆಗಳನ್ನು ಅದರ ಒಟ್ಟಿಗೆ ಅಡ್ಜಸ್ಟ್ ಮಾಡಿ, ಈ ರೀತಿಯಲ್ಲಿ 100 ಡೇಸ್ ಲಿಮಿಟಲ್ಲಿರುವಂಥ ಚುನಾವಣೆಗಳನ್ನು ಸರಿದೂಗಿಸೋದು ಇಂಥದ್ದೆಲ್ಲ ಒಂದಿಷ್ಟು ಸಜೆಷನ್ಸ್ ಹೋಗಿದೆ. ಆ ನಿಟ್ಟಿನಲ್ಲಿ ಮಾನದಂಡಗಳನ್ನು ರೆಡಿ ಮಾಡಲಾಗ್ತಾ ಇದೆ. ನೀವು ಈ ಅವಧಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಅದು ಹೆಂಗೆ ಮಾಡ್ತಿರೋ ನೋಡ್ತೀವಿ ಅನ್ನೋ ಮಟ್ಟಿಗೆ ಪ್ರತಿ ಸವಾಲು ಕೂಡ ಬರ್ತಾ ಇದೆ. ಆದರೆ ನಾವು ಮಾಡೇ ಮಾಡ್ತೀವಿ ಅನ್ನೋದನ್ನು ಅಧಿಕೃತವಾಗಿ ಗೌರ್ಮೆಂಟ್ ಮೂಲದಿಂದಾನೇ, ಸರ್ಕಾರದ ಮೂಲದಿಂದಾನೇ ಮಾಹಿತಿಯಾಗಿ ಈಗ ಹೊರಬಿಟ್ಟಿದ್ದು, ಅಲ್ಲಿಗೆ ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಶುರು ಮಾಡೇ ಬಿಟ್ಟಿದೆಯಾ. 5 ಮಹತ್ವದ ತಿದ್ದುಪಡಿಗಳನ್ನು ಮಾಡಿ ಆದರೂ ಸರಿ ನಾವು ಸಾಧಿಸ್ತೀವಿ ಅಂತ. ಮೋದಿ ಈ ಅವಧಿಯಲ್ಲಿ ಇದನ್ನೆಲ್ಲ ಮಾಡುವ ಅನಿವಾರ್ಯತೆ ಏನಿದೆ? ಯಾಕಂದರೆ ಈಗ ಈ ಅವಧಿಯಲ್ಲಿ ಭರ್ಜರಿ ಬಹುಮತ ಬರುತ್ತೆ ನಿರೀಕ್ಷೆ ಇತ್ತು. 400 ದಾಟ್ತೀವಿ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ರು. ಈಗ ಮೈತ್ರಿ ಸರ್ಕಾರ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅವ್ರ ಮೇಲೆ ಅವಲಂಬಿಸ್ಕೊಂಡಿದ್ದಾರೆ. ಏನು ಮಾಡೋದಕ್ಕಾಗಲ್ಲಪ್ಪ ಮೋದಿ, ಹೆಸರಿಗೆ ಕುರ್ಚಿ ಪ್ರೀತಿಗಿದ್ದಾರೆ ಅಷ್ಟೇ ಅನ್ನುವ ಟೀಕೆಗಳೆಲ್ಲ ವ್ಯಕ್ತವಾಗ್ತಿರೋ ಹೊತ್ತಲ್ಲಿ ಪಕ್ಷದ ಒಳಗಡೆ, ಸಂಘದ ಒಳಗಡೆ ಕಾಲೆಳೆಯುವ ಕೆಲಸ ಶುರುವಾಯ್ತಾ ಅನ್ನೋ ಚರ್ಚೆ ಅಂತೂ ಜೋರಾಗಿ ಇದೆಯಲ್ಲ. ಈ ಹೊತ್ತಲ್ಲಿ ಒಂದಿಷ್ಟು ಮಹತ್ವದ ಹೆಜ್ಜೆಗಳನ್ನು ಇರಿಸ್ತಿದ್ದಾರೆ. ಅಲ್ಲಿ POK ಜನಕ್ಕೆ ಮೊದಲ ಬಾರಿಗೆ ಮೊನ್ನೆಯಷ್ಟೇ ಜಮ್ಮು ಕಾಶ್ಮೀರದ ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ ಕರೆ ಕೊಟ್ಟಿರುವಂಥ ಮಾತು ಏನು, POK ಜನ ಎಲ್ಲ ಬಂದು ಸೇರ್ಕೊಳ್ಳಿ ಭಾರತಕ್ಕೆ ಅಂತ. ಮೊದಲ ಬಾರಿಗೆ ನಡೆದ ಬೆಳವಣಿಗೆ ಇದು. ಇಲ್ಲಿ ಈಗ 1 ನೇಷನ್ 1 ಎಲೆಕ್ಷನ್ ಬಗ್ಗೆ ಬಿಗ್ ಅನೌನ್ಸ್ಮೆಂಟ್, ಅಂದರೆ ಮಾಹಿತಿ ಹೊರಗಡೆ ಬಂದಿರೋದು. ಸೊ ಮೈತ್ರಿ ಸರ್ಕಾರವಾದರೂ ಪರವಾಗಿಲ್ಲ, ಸಾಧಿಸೇ ತೋರಿಸ್ತೀನಿ ಅಂತ ಹಠಕ್ಕೆ ಬಿದ್ರ ನರೇಂದ್ರ ಮೋದಿ. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.